ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡಿದಾಗ ಅಥವಾ ಅಕ್ನಾಲೆಡ್ಜ್ಮೆಂಟ್ನ ಪ್ರಿಂಟ್ ಮಾಡೋದಕ್ಕೆ ಹೋದಾಗ ಎರರ್ ಎನ್ಕೌಂಟರ್ಡ್ ಅಂತ ಬಂದಿರ್ಬೋದು. ಅದೇ ಥರ ಯಾರೆಲ್ಲ SC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಹೋದಾಗ ನಿಮ್ಮ ಅಪ್ಲಿಕೇಶನ್ನು ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗಿದೆ ಅಂತ ಬಂದಿದೆ. ಅದ್ರ ಬಗ್ಗೆ ನಾನು ವಿಡಿಯೋನು ಕೂಡ ಮಾಡಿದ್ದೆ. ಸೊ ಅದಾದಮೇಲೆ ಒಂದು ವಾರ ಬಿಟ್ಟು ನೋಡಿದ್ರೆ ಅದು ಮತ್ತೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಪ್ರಾಬ್ಲಮ್ ಬಗ್ಗೆ ನಾನು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಕೂಡ ಕಾಲ್ ಮಾಡಿ ಮಾತಾಡಿದ್ದೀನಿ. ಸೊ ಅವರು ಏನು ಹೇಳಿದ್ದಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನನ್ನ ಒಂದು ಯೂಟ್ಯೂಬ್ ಪ್ರೊಫೈಲಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಜಾಯಿನ್ ಆದರೆ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಅಲ್ಲಿ ಕೇಳ್ಬೋದು. ಸೊ ನಾನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಹೋದಾಗ ಎರರ್ ಅಕ್ಕರ್ಡ್ ಅಂತ ಬರ್ತಾ ಇದೆ, ಮತ್ತು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಹೋದಾಗಲೂ ಕೂಡ ಎರರ್ ಅಕ್ಕರ್ಡ್ ಅಂತ ಬರ್ತಾ ಇದೆ. ಅದೇ ಥರ ಯಾರೆಲ್ಲ SC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಹೋದಾಗ ನೀವು ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಆಗಿದೆ ಅಂತ ಡಿಸ್ಪ್ಲೇ ಆಗಿತ್ತು ಮೆಸೇಜು. ಆದರೆ ಇವಾಗ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೋದರೆ ಅಲ್ಲಿ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಸೊ ಈ ಒಂದು ಪ್ರಾಬ್ಲಮ್ಮು ಸುಮಾರು ಜನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಯಾರಿಗೆಲ್ಲ ಎರರ್ ಅಕ್ಕರ್ಡ್ ಅಂತ ಬರ್ತಾ ಇದೆ, ಸ್ಟೇಟಸ್ನ ಚೆಕ್ ಮಾಡೋಕೆ ಹೋದವರಿಗೆ ಈ ತರ ಒಂದು ಎರರ್ ಅಕ್ಕರ್ಡ್ ಅಂತ ಬರ್ತಾ ಇದೆ. ಇದು ಸರ್ವರ್ ಎರರ್ ಇಂದ ಬರ್ತಾ ಇದೆ. ಈ ಒಂದು ಸರ್ವರ್ ಎರರ್ಗೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ಅವರು ಅವರ ಒಂದು ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಸರ್ವರ್ ಎರರ್ನ ಅವರು ಅಪ್ಡೇಟ್ ಮಾಡಿದಾಗ ಮಾತ್ರ ನಿಮಗೆ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು, ಮತ್ತೆ ಅಕ್ನಾಲೆಡ್ಜ್ಮೆಂಟ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ತರ ಎರರ್ನ ಸಾಲ್ವ್ ಮಾಡ್ಕೋಬಹುದು. ಅದೇ ಥರ ಯಾರೆಲ್ಲ SC ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ರು ಅವರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕೆ ಹೋದಾಗ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ಬಂದಿರ್ಬೋದು. ಸೊ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಈ ಒಂದು ನೋಟಿಫಿಕೇಶನ್ ನಿಮಗೆಲ್ಲ ಬಂದಿರ್ಬೋದು. ಆದರೆ ಒಂದು ವಾರ ಬಿಟ್ಟು ನೀವು ಚೆಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಂತ ಮತ್ತೆ ನಿಮಗೆ ತೋರಿಸ್ತಾ ಇದೆ. ಮತ್ತೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕೆ ಹೋದಾಗ ನಿಮ್ಮ ಕಾಲೇಜು ಅಥವಾ ಯೂನಿವರ್ಸಿಟಿಯವರು ನಿಮ್ಮ ಫೀಸ್ ಸ್ಟ್ರಕ್ಚರ್ನ ಅಪ್ಡೇಟ್ ಮಾಡಿಲ್ಲ ಅಂತ ನಿಮಗೆ ಎರರ್ ಬರ್ತಾ ಇರ್ಬೋದು. ಸೊ ಇದ್ರ ಬಗ್ಗೆ ನಾನು SSP ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಆಡಿಯೋನ ಇವಾಗ ಪ್ಲೇ ಮಾಡ್ತೀನಿ. ಹಲೋ, ನಮಸ್ತೆ. ಸಮಾಜ ಮಾಹಿತಿ ಸರ್, ತಮ್ಮ ಹೆಸರು ತಿಳಿಸ್ಕೊಡಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರು ಸರ್? ಕ್ಯಾಟಗರಿ ಸರ್ ಮಾಹಿತಿ ಬೇಕಾಯ್ತು ಸರ್. ಅದು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೆ ನಿಮ್ಮ ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ಸಬ್ಮಿಟ್ ಆಗಿದೆ ಅಂತ ಬರುತ್ತೆ. ಆದ್ರೆ ಸ್ಟೇಟಸ್ ಅಲ್ಲಿ ಚೆಕ್ ಮಾಡೋದಕ್ಕೆ ಹೋದಾಗ ಎರರ್ ಬರ್ತಾ ಇದೆ. ಮತ್ತೆ ಒಂದು ವಾರ ಬಿಟ್ಟು ಸರ್ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಇದೆಯಲ್ಲ ಅಲ್ಲೋಗಿ ಚೆಕ್ ಮಾಡಿ. ಒಂದು ವಾರದ ಹಿಂದೆ ಅಲ್ಲಿ ತೋರಿಸ್ತಾ ಇತ್ತು ಸಬ್ಮಿಟೆಡ್ ಅಂತ. ಆದ್ರೆ ಇವಾಗ ಹೋಗಿ ಚೆಕ್ ಮಾಡಕ್ ಹೋದ್ರೆ ಪ್ಲೀಸ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಅದನ್ನ ಪ್ರಿಂಟ್ಔಟ್ ತಗೊಂಡಿಲ್ವಾ ನೀವು? ಇಲ್ಲ ಸರ್, ತಗೊಂಡಿಲ್ಲ ಸರ್. ಅವಾಗ ಜಸ್ಟ್ ಸೇವ್ ಅಂಡ್ ಇದು ಕೊಡಿ, ಸೀಟ್ ಕೊಡಿ. ಹಾ ಸರ್. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಇಸ್ ನಾಟ್ ಅಪ್ಡೇಟೆಡ್ ಫ್ರಮ್ ಯೂನಿವರ್ಸಿಟಿ ಆರ್ ಕಾಲೇಜ್ ಅಂತ ಬರ್ತಾ ಇದೆ. ನಿಮ್ದು SSP ID ಹೇಳ್ತೀರಾ? ಚೆಕ್ ಮಾಡ್ತೀನಿ ನೋಡೋಣ. 192 ಒಂದು ನಿಮಿಷ ಹೇಳಿ. 192 03 45 45. ಒಂದು ನಿಮಿಷ ರಿಲೀಸ್ ಆಗಿಲ್ಲ. ಓಕೆ. ಇದು ಸಬ್ಮಿಟ್ ಅಂತ ಬರ್ತಾ ಇತ್ತು. ಸರ್. ಹೌದು ಸರ್, ಹೌದು ಸರ್. ಅದು ಸುಮಾರು ಜನ ನನ್ನ ಫ್ರೆಂಡ್ಸ್ಗೂ ಅದೇ ತರ ಬರ್ತಾ ಇದೆ. ಅಂದ್ರೆ ಆಲ್ರೆಡಿ ಸಬ್ಮಿಟ್ ಆಗೈತೆ, ನಿಮ್ದು ಆಟೋ ಸಬ್ಮಿಟ್ ಆಗೈತೆ ಅಂತ ಬರುತ್ತೆ. ಅದಾದ್ಮೇಲೆ 1 ವೀಕ್ ಮತ್ತೆ ಬಿಟ್ಟು ಚೆಕ್ ಮಾಡಿದ್ರೆ ಅದು ಈ ತರ ಬರ್ತಾ ಐತೆ. ಮತ್ತೆ ಅಕ್ನಾಲೆಡ್ಜ್ಮೆಂಟ್ ಕೂಡ ಸರ್ ನಾನು ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀರಾ? ಹೌದು ಸರ್. ನಿಮಗೆ ಫೀಸ್ ಸ್ಟ್ರಕ್ಚರ್ ಅದು ಅಪ್ಡೇಟ್ ಆಗಿದೆಯಾ? ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ಆಗಿದೆ ಅಂತ. ನಿಮ್ಮ DS ಯಾವ ಯೂನಿವರ್ಸಿಟಿ ನಿಮ್ದು? ನಮ್ದು ಮೈಸೂರು ಯೂನಿವರ್ಸಿಟಿ. ಅಲ್ಲ ಸರಿ, ನಿಮ್ಮ DSW ಇರ್ತಾರೆ ನೋಡಿ ಯೂನಿವರ್ಸಿಟಿಯಲ್ಲಿ. ಓಕೆ ಸರ್. ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಸರ್ ದಯವಿಟ್ಟು. ಹಿಂಗೆ ಹೇಳಿ ಅವ್ರಿಗೆ ಈ ತರ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಓಕೆ ಸರ್. ಆಮೇಲೆ ಇನ್ನೊಂದು ಎರರ್ ಏನಂದ್ರೆ ಸ್ಟೇಟಸ್ನ ಚೆಕ್ ಮಾಡಕ್ ಹೋದ್ರು ಅಲ್ಲಿ ಎರರ್ ಅಕ್ಕರ್ಡ್ ಅಂತ ಬರ್ತಾ ಇದೆ. ಅದು ಸರ್ವರ್ ಪ್ರಾಬ್ಲಮ್ ಆಗಿರ್ತದೆ, ಅದೇನು ಸಮಸ್ಯೆ ಇಲ್ಲ.
ನಾನು ಚೆಕ್ ಮಾಡಿದ್ದೀನಿ, ಅಪ್ಲೈ ಆಗಿಲ್ಲ ಅದು. ಹಾಂ ಓಕೆ ಸರ್. ಸೊ ನೀವು DSW ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಹೇಳಿ ಈ ಥರ ಅದನ್ನು ತೋರಿಸಿ, ಮೆಸೇಜ್ ತೋರಿಸ್ತೇನೆ. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಓಕೆ. ಮಾಹಿತಿ ಕರೆ ಮಾಡಿದ್ದೇನೆ. ಸೊ ಇವಾಗ ನೀವು ಆಡಿಯೋನ ಕೇಳಿದ್ರಲ್ಲ, ಸೊ ನೀವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಹತ್ರ ಏನಾದರೂ ಅಕ್ನಾಲೆಡ್ಜ್ಮೆಂಟ್ ಇದ್ದರೆ ನೀವು ಡೈರೆಕ್ಟಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಆ ಒಂದು ಅಕ್ನಾಲೆಡ್ಜ್ಮೆಂಟ್ನ ತೋರಿಸ್ಬಿಟ್ಟು ಈ ಥರ ನಮಗೆ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಆಗಿದೆ ಅಂತ ಅಕ್ನಾಲೆಡ್ಜ್ಮೆಂಟ್ ಕೂಡ ಬಂದಿತ್ತು, ಆದರೆ ಇವಾಗ ಅದು ಮತ್ತೆ ಅಪ್ಲಿಕೇಶನ್ನ ಸಲ್ಲಿಸಿ ಅಂತ ಬರ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವರು ನಿಮ್ಮ ಒಂದು SSB ID ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯೇ ಇಲ್ವಾ ಅಂತ. ಸೊ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಅಕ್ನಾಲೆಡ್ಜ್ಮೆಂಟ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಇಸ್ಕೊಂಡು ಅಪ್ಲಿಕೇಶನ್ನ ರಿಸೀವ್ ಮಾಡ್ತಾರೆ. ಅದೇ ಅಕ್ನಾಲೆಡ್ಜ್ಮೆಂಟ್ ಜೊತೆ ಡಾಕ್ಯುಮೆಂಟ್ಸ್ನೆಲ್ಲ ನಿಮ್ಮ ಒಂದು ಕಾಲೇಜಲ್ಲೂ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಲವು ಜನ ವಿದ್ಯಾರ್ಥಿಗಳು ಏನು ಮಾಡಿರ್ತೀರಾ ಅಂದರೆ ಜಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಿಲ್ಲ ಅಂತ ಸುಮ್ಮನೆ ಇರ್ತೀರಾ, ಅಕ್ನಾಲೆಡ್ಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಇಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಯೂನಿವರ್ಸಿಟಿಗೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು DSW ಅಂತ ಇರ್ತಾರೆ, ಅವ್ರ ಹತ್ರ ನೀವು ನಿಮ್ಮ ಫೀಸ್ ಸ್ಟ್ರಕ್ಚರ್ನ ಅಪ್ಡೇಟ್ ಮಾಡಿಸ್ಬಿಟ್ಟು ಮತ್ತೆ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ಪು ಬರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.